ಅಧ್ಯಾಯದ 15ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಏನು ಹೇಳುತ್ತಿದ್ದಾನೆ ಅಂದರೆ, ಪುರುಷರಲ್ಲಿ ಶ್ರೇಷ್ಠರಾದ ಅರ್ಜುನನೇ, ಯಾರು ಸುಖ ದುಃಖಗಳಿಂದ ವಿಚಲಿತರಾಗದೆ ಲಾಭ ಸ್ಥಿತಿಗಳಲ್ಲಿಯೂ ಕೂಡ ಧೀರನಂತೆ ದೃಢ ಮನಸ್ಸಿನಿಂದ ಇರ್ತಾನೋ ಅಂತಹ ಮನುಷ್ಯ ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ ಅಂತ ಹೇಳುತ್ತಿದ್ದಾರೆ. ಯಾರು ಜೀವನದಲ್ಲಿ ಸುಖ ಹಾಗೂ ದುಃಖಗಳನ್ನು ಒಂದೇ ಸಮನಾಗಿ ಟ್ರೀಟ್ ಮಾಡ್ತಾ ಒಳ್ಳೆ ಕರ್ಮಗಳನ್ನು ಮುಂದುವರಿಸುತ್ತಾ ಕೆಟ್ಟ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾ ತನ್ನ ಬದುಕಿನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೋ ಅಂತಹ ಮನುಷ್ಯರು ಮೋಕ್ಷಕ್ಕೆ ಅರ್ಹರಾಗಿರುತ್ತಾರೆ. ವರ್ಣಾಶ್ರಮದ 4ನೇ ಹಂತವಾದ ಸನ್ಯಾಸ ತಗೊಳ್ಳುವುದಕ್ಕೆ ತುಂಬಾ ಕಷ್ಟ. ಯಾಕೆಂದರೆ ಮನೆಯವರಿಂದ ದೂರ ಆಗೋದು ಅಂದರೆ ತುಂಬಾ ಕಠಿಣ. ಆದರೆ ಯಾರು ತಮ್ಮ ಜೀವನವನ್ನು ಸಂಪೂರ್ಣ ಮಾಡಿಕೊಳ್ಳಬೇಕು ಅಂತ ಇರ್ತಾರೋ ಅಂತಹವರು ಎಂಥ ವಿಷಮ ಪರಿಸ್ಥಿತಿ ಇದ್ದರೂ ಕೂಡ ಸನ್ಯಾಸತ್ವ ತೆಗೆದುಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನ ಪೂರ್ಣಗೊಳಿಸುತ್ತಾರೆ. ಹಾಗಾಗಿ ಅರ್ಜುನ ಬಂಧುಗಳ ಜೊತೆ ಯುದ್ಧ ಮಾಡಬೇಕು ಅಂತ ಹಿಂಜರಿಯದೆ ತನ್ನ ಕರ್ಮವನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಇಲ್ಲಿಯ ಉಪದೇಶ ಆಗಿದೆ. ಹರೇ ಕೃಷ್ಣ.